ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಒಬ್ಬ ಮನುಷ್ಯನಿಗೆ ಗಾಳಿ ಮತ್ತು ಆಹಾರ ಹೇಗೆ ಅವಶ್ಯಕತೆವಾಗಿದೆಯೋ ಅದೇ ರೀತಿಯಲ್ಲಿ ಮನೋರಂಜನೆ ಎಂಬ ಒಂದು ಅಂಶ ಕೂಡ ಅಷ್ಟೇ ಅತ್ಯವಶ್ಯಕವಾಗಿದೆ. ಹೌದು ವೀಕ್ಷಕರೇ, ಈ ಮನೋರಂಜನೆಗೆ ಹಲವಾರು ರೀತಿಯಲ್ಲಿ ದಾರಿಗಳನ್ನು ಕಂಡುಕೊಂಡಿದ್ದಾರೆ. ಕೆಲವರು ಮೊಬೈಲ್ ಮೂಲಕ, ಆದರೆ ಇನ್ನು ಕೆಲವರು ಲೈವ್ ಡ್ರಾಮಾ ಮತ್ತು ಟೆಲಿವಿಷನ್ ಮೂಲಕವೂ ಆಗಿರುತ್ತದೆ. ವೀಕ್ಷಕರೇ, ಟೆಲಿವಿಷನ್ ಎಂದ ತಕ್ಷಣ ನೆನಪಾಗುವುದು ಸೀರಿಯಲ್ ಮತ್ತು ರಿಯಾಲಿಟಿ ಶೋಗಳು. ಇಂದು ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ 2025ರ ಇಸ್ವಿಯಲ್ಲಿ ಇನ್ನು ಕೇವಲ 1 ತಿಂಗಳು ಸಹ ಆಗಿರದೇ ಇದ್ದಾಗ ಸಹ ಯಾವ ಚಾನೆಲ್ನ TRP ಎಷ್ಟಿದೆ ಮತ್ತು ಯಾವ ಕಾರ್ಯಕ್ರಮದ TRP ಎಷ್ಟಿದೆ ಎಂಬುದನ್ನು ನೋಡುತ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಇನ್ಫೋ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಕನ್ನಡ ದೂರದರ್ಶನದ ಡೈನಾಮಿಕ್ ಲ್ಯಾಂಡ್ಸ್ಕೇಪ್ನಲ್ಲಿ ಅತ್ಯಂತ ಜನಪ್ರಿಯ ಧಾರಾವಾಹಿಗಳು ಮೇಲೆ ನಾಡಿನ ಮಿಡಿತವನ್ನು ಇಟ್ಟುಕೊಳ್ಳುವುದು ಅತ್ಯಗತ್ಯ. ವೀಕ್ಷಕರ ಪ್ರವೃತ್ತಿಗಳು ವಿಕಾಸಗೊಂಡಂತೆ ಪ್ರೇಕ್ಷಕರ ಆದ್ಯತೆಗಳು ಸಹ 2025ರಲ್ಲಿ ವೀಕ್ಷಕರ ನಾಡಿಮಿಡಿತವನ್ನು ಅನ್ವೇಷಿಸಲು ಕನ್ನಡ ಟಿವಿ ಧಾರಾವಾಹಿಗಳು TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಗಳು ಕ್ಷೇತ್ರವನ್ನು ಅಧ್ಯಯನ ಮಾಡಿ ನಾಟಕಗಳಿಂದ ಸೆರೆ ಹಿಡಿಯುವ ಸಾಹಸಗಳವರೆಗೆ ಈ ವರ್ಷದ ಶ್ರೇಣಿಯ ಕರ್ನಾಟಕಾದ್ಯಂತ ವೀಕ್ಷಕರ ಹೃದಯ ಮತ್ತು ಮನಸ್ಸನ್ನು ವಶಪಡಿಸಿಕೊಂಡಿರುವ ವೈವಿಧ್ಯಮಯ ಮನೋರಂಜನೆಯ ಭರವಸೆಯನ್ನು ನೀಡುತ್ತದೆ. ನೀವು ಕನ್ನಡ ದೂರದರ್ಶನದ ಉತ್ಕಟ ಅನುಯಾಯಿಗಳಾಗಿರಲಿ ಅಥವಾ ಇತ್ತೀಚಿನ ಟ್ರೆಂಡ್ಗಳ ಬಗ್ಗೆ ಕುತೂಹಲ ಹೊಂದಿರುವ ಸಾಂದರ್ಭಿಕ ವೀಕ್ಷಕರಾಗಿರಲಿ, 2025ರಲ್ಲಿ ಅಗ್ರ ಕನ್ನಡ TRP ಧಾರಾವಾಹಿಗಳು ನಮ್ಮ ಅನ್ವೇಷಣೆಯ ಈ ಪ್ರದೇಶದಲ್ಲಿ ನಿರಂತರವಾಗಿ ವಿಕಾಸನಗೊಳ್ಳುತ್ತಿರುವ ದೂರದರ್ಶನದ ಮನೋರಂಜನೆಯ ಭೂದೃಶ್ಯವನ್ನು ಬೆಳಗಿಸುವ ಒಳನೋಟವನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀವಿ. ವೀಕ್ಷಕರೇ, ಇನ್ನು ಈ ವಾರದ ಟಾಪ್ ಟಿವಿ ಧಾರಾವಾಹಿಗಳು ಯಾವುದೆಂಬುದನ್ನು ನೋಡುವುದಾದರೆ, ಮೊದಲನೇ ಸ್ಥಾನದಲ್ಲಿ ಜೀ ಕನ್ನಡದ ಅಮೃತಧಾರೆ 0.61 TRP. ಅದೇ ಜೀ ಕನ್ನಡದ ಪುಟ್ಟಕ್ಕನ ಮಕ್ಕಳು 0.47 TRP. ಮೂರನೇ ಸ್ಥಾನದಲ್ಲೂ ಜೀ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ 0.33 TRP. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ರವರ ಭಾನುವಾರದ ಸಂಡೇ ಎಪಿಸೋಡ್ 0.31 TRP. ರಾಮ ಸೀರಿಯಲ್ 0.29 TRP. ಇನ್ನು ಅದೇ ಜೀ ಕನ್ನಡದ ಲಕ್ಷ್ಮೀ ನಿವಾಸ 0.28 TRP. ಇನ್ನು ಅದೇ ಚಾನೆಲ್ನ ಅಣ್ಣಯ್ಯ ಸೀರಿಯಲ್ 0.27 TRP. ಬಿಗ್ ಬಾಸ್ ಸೀಸನ್ 11 ವಾರದ ಕತೆ ಕಿಚ್ಚನ ಜೊತೆ 0.27 TRP. ಇನ್ನು ಲಕ್ಷ್ಮೀ ಬಾರಮ್ಮ 0.27 ಮತ್ತು ಬ್ರಹ್ಮಗಂಟು ಸಹ 0.26 TRP. ಇದಿಷ್ಟು ಎಲ್ಲ ಚಾನೆಲ್ಗಳನ್ನು ಒಳಗೊಂಡಂತೆ ಟಾಪ್ ಧಾರಾವಾಹಿಗಳು ಮತ್ತು ಕಾರ್ಯಕ್ರಮಗಳು ಟಾಪ್ 10ನಲ್ಲಿರುವ ಲಿಸ್ಟ್ಗಳು. ಇನ್ನು ವಾರದ ವೈಸ್ ಚಾನೆಲ್ TRPಯನ್ನು ನೋಡುವುದಾದರೆ, ಜೀ ಕನ್ನಡ ಪ್ರಥಮ ಸ್ಥಾನವನ್ನು ಅಗ್ರವಾಗಿ ಖಾತ್ರಿ ಮಾಡಿಕೊಂಡಿದೆ, ಅದು 0.18 TRP. ಇನ್ನು ಕಲರ್ಸ್ ಕನ್ನಡ 0.14 TRP. ಸ್ಟಾರ್ ಸುವರ್ಣ 0.06 TRPಯನ್ನು ಮತ್ತು ಉದಯ ಟಿವಿ 0.06 ಅನ್ನು ಪಡೆದುಕೊಂಡು ಸ್ಟಾರ್ ಸುವರ್ಣ ಮತ್ತು ಉದಯ ಟಿವಿ ಒಂದೇ ತಕ್ಕಡಿಯಲ್ಲಿ ಸಮವಾಗಿ ನಿಂತಿದೆ. ಇನ್ನು ಸ್ಟಾರ್ ಸುವರ್ಣ ಪ್ಲಸ್ 0.03 TRPಯನ್ನು ಹೊಂದಿದೆ. ಇನ್ನು ಪ್ರತ್ಯೇಕವಾಗಿ ಪ್ರತಿ ಚಾನೆಲ್ ವೈಸ್ TRPಯನ್ನು ನೋಡುವುದಾದರೆ, ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಅಣ್ಣ ತಂಗಿ 0.21, ಚಿಕ್ಕ ಜಮಾನಿ 0.11, ಮೈನಾ 0.11, ಶಾಂಭವಿ 0.11 ಮತ್ತು ಸೂರ್ಯವಂಶ 0.09 TRPಯನ್ನು ಪಡೆದುಕೊಂಡಿರುತ್ತದೆ. ಇನ್ನು ಜೀ ಕನ್ನಡದಲ್ಲಿ ಮೊದಲನೇ ಸ್ಥಾನದಲ್ಲಿ ಅಮೃತಧಾರೆ 0.61, ಪುಟ್ಟಕ್ಕನ ಮಕ್ಕಳು 0.47, ಶ್ರಾವಣಿ ಸುಬ್ರಹ್ಮಣ್ಯ 0.33, ಸೀತಾರಾಮ 0.29, ಲಕ್ಷ್ಮೀ ನಿವಾಸ 0.28. ಇನ್ನು ಕಲರ್ಸ್ ಕನ್ನಡದಲ್ಲಿ ಬರುವುದು ಮೊದಲನೇ ಸ್ಥಾನದಲ್ಲಿ ಕಿಚ್ಚ ಸುದೀಪ್ ರವರು ನಡೆಸಿಕೊಡುವ ಭಾನುವಾರದ ಎಪಿಸೋಡ್, ಅದುವೇ ಸೂಪರ್ ಸಂಡೇ ವಿತ್ ಸುದೀಪ 0.31, ವಾರದ ಕತೆ ಕಿಚ್ಚನ ಜೊತೆ 0.27, ಲಕ್ಷ್ಮೀ ಬಾರಮ್ಮ 0.27, ಭಾಗ್ಯಲಕ್ಷ್ಮಿ 0.25, ನಿನಗಾಗಿ 0.21 TRP. ಇನ್ನು ಸ್ಟಾರ್ ಸುವರ್ಣದಲ್ಲಿ ಬರುವುದು ಶ್ರೀದೇವಿ ಮಹಾತ್ಮೆ 0.20 TRP, ನಿನ್ನ ಜೊತೆ ನನ್ನ ಕತೆ 0.14, ಆಸೆ 0.10, ಸುವರ್ಣ ಗೃಹ ಮಂತ್ರಿ 0.10, ಬೊಂಬಾಟ್ ಭೋಜನ ಸೀಸನ್ 5 0.9 TRPಯನ್ನು ಹೊಂದಿರುತ್ತದೆ. ಇನ್ನು ಸ್ಟಾರ್ ಸುವರ್ಣ ಪ್ಲಸ್ನಲ್ಲಿ ಮಹಾಭಾರತ 0.04 ಮತ್ತು ರಾಧಾಕೃಷ್ಣ 0.03 TRPಯನ್ನು ಹೊಂದಿರುತ್ತದೆ. ವೀಕ್ಷಕರೇ, ಇದಿಷ್ಟು ಎಲ್ಲ ತರಹದ ಟಾಪ್ TRP ಕಾರ್ಯಕ್ರಮಗಳನ್ನು ಒಳಗೊಂಡಂತಿರುವ ಲಿಸ್ಟ್ಗಳು. ಇಷ್ಟಲ್ಲದೆ ದೂರದರ್ಶನದ ಜಾಹೀರಾತಿನಲ್ಲೂ ಸಹ ಟಿವಿ ಧಾರಾವಾಹಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಅವರ ವ್ಯಾಪಕ ವೀಕ್ಷಕರು ಮತ್ತು ತೊಡಗಿಸಿಕೊಂಡಿರುವ ಪ್ರೇಕ್ಷಕರೊಂದಿಗೆ ಜಾಹೀರಾತುದಾರರು ತಮ್ಮ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲು ಧಾರಾವಾಹಿಗಳು ಹೆಚ್ಚು ಬೇಡಿಕೆ ಇರುವ ವೇದಿಕೆಗಳಾಗಿವೆ. ಜಾಹೀರಾತುದಾರರು ತಮ್ಮ ಗುರಿ ಜನಸಂಖ್ಯಾಶಾಸ್ತ್ರವನ್ನು ಪರಿಣಾಮಕಾರಿಯಾಗಿ ತಲುಪಲು ಟಿವಿ ಧಾರಾವಾಹಿಗಳಿಗೆ ಸಂಬಂಧಿಸಿದ ವಿಶ್ವಾಸಾರ್ಹತೆ ಮತ್ತು ನಂಬಿಕೆಯನ್ನು ಲಾಭ ಮಾಡಿಕೊಳ್ಳುತ್ತಾರೆ. ವೀಕ್ಷಕರೇ, ಇದಿಷ್ಟು ನಾವು ಯಾವ ಚಾನೆಲ್, ಯಾವ TRP ಮತ್ತು ಯಾವ ಚಾನೆಲ್ನಲ್ಲಿ ಟಾಪ್ ಕಾರ್ಯಕ್ರಮಗಳು ಪ್ರಸಾರಗೊಳ್ಳುತ್ತಿವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕಾದ ಮಾಹಿತಿ.
ವಿಡಿಯೋ ಇಷ್ಟ ಆಗಿದ್ರೆ ನೀವು ಇನ್ನು ನಮ್ಮ ಇನ್ಫೋ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ.